ಸೊ ಮಾಸ್ಟರ್ಸ್ ಇವತ್ತು ಆ ಈ ಥಿಂಕಿಂಗ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಪ್ರತಿಯೊಬ್ಬರಿಗೂ ಥಾಟ್ಸ್ ಅನ್ನೋದು ಎಷ್ಟೋ ಥಾಟ್ಸ್ ಇರುತ್ತೆ. ಬೇಕಾಗಿರೋ ಥಾಟ್ಸು, ಬೇಡವಾಗಿರೋ ಥಾಟ್ಸು, ಎಲ್ಲಾ ತರ ಥಾಟ್ಸು ನಾವು ಇಟ್ಕೊಂಡಿರ್ತೀವಿ. ಸೊ ಈ ಥಾಟ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ 4 ತರ ಥಿಂಕಿಂಗ್ ಇದೆ. ಅಂದ್ರೆ ನಾವು ಆಲೋಚನೆಗಳು, ಯೋಚನೆಗಳು ಏನ್ ಮಾಡ್ತೀವೋ ಇದು 4 ತರ ಇದೆ. ಪತ್ರಿಜಿಯವ್ರು ಯಾವಾಗ್ಲೂ ಹೇಳ್ತಿರ್ತಾರೆ, ಈ 4 ತರ ಥಾಟ್ ಪ್ಯಾಟರ್ನ್ ಅಲ್ಲಿ, ಥಿಂಕಿಂಗ್ ಅಲ್ಲಿ ನಾವು ಯಾಕೆ ಇದನ್ನ ಹೇಳ್ತಾರೆ ಅವರು ಅಂತಂದ್ರೆ, 4 ತರ ನಾವು ಏನು ಯೋಚನೆ ಮಾಡ್ತಾ ಇರ್ತೀವೋ ಅದೇನೆ ಆಗುತ್ತೆ. ಅದು ಖಂಡಿತ, ಅದು ಪ್ರಾಕ್ಟಿಕಲ್ ಆಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ಬಹುದು. ನಾವ್ ಯಾವ ತರ ಏನ್ ಯೋಚನೆ ಮಾಡ್ತಿರ್ತೀವೋ ಅದೇನೆ ನಮಗಲ್ಲಿ ಪ್ರಾಕ್ಟಿಕಲ್ ಆಗಿ ಆಗಿರುತ್ತೆ. ಅಂದ್ರೆ ಆಸ್ ಯು ಥಿಂಕ್ ಸೊ ಇಟ್ ಬಿಕಮ್ಸ್ ಅಂತ. ಏನೋ ಒಂದು ಯೋಚನೆ ಮಾಡ್ತಾ ಇದ್ರೆ ಹಿಂಗೆ ಆಗುತ್ತೆ ಹಿಂಗೆ ಆಗುತ್ತೆ ಅಂದ್ರೆ ಅದು ಹಾಗೇನೆ ಆಗುತ್ತೆ. ಸೊ ಅದ್ರಲ್ಲಿ 4 ತರ ಥಿಂಕಿಂಗ್ ಯಾವ್ಯಾವ್ದು ಅಂದ್ರೆ, ಫಸ್ಟ್ ಒನ್ ಡಿಸಾಸ್ಟರ್ ಥಿಂಕಿಂಗ್, ಸೆಕೆಂಡ್ ಒನ್ ನೆಗೆಟಿವ್ ಥಿಂಕಿಂಗ್, ಥರ್ಡ್ ಒನ್ ಪಾಸಿಟಿವ್ ಥಿಂಕಿಂಗು, ಫೋರ್ತ್ ಒನ್ ಮಿರಾಕ್ಯುಲಸ್ ಥಿಂಕಿಂಗ್. ಏನು ಡಿಸಾಸ್ಟರ್ ಥಿಂಕಿಂಗ್ ಅಂದ್ರೆ ಏನು ಅಂತಂದ್ರೆ, ಏನಾದ್ರು ಒಂದು ಕೆಲಸ ಮಾಡಕ್ ಶುರು ಮಾಡಿರ್ತೀವಿ, ಮಾಡೋ ಮುಂಚೆನೆ ಮಾಡುವಾಗ್ಲೇನೆ ಏನೋ ಆಗುತ್ತೆ ಏನೋ ಆಗುತ್ತೆ, ಇದರಿಂದ ಕೆಟ್ಟದು ಹಾಗೆ ಆಗುತ್ತೆ, ಒಳ್ಳೇದಲ್ಲ ಕೆಟ್ಟದಾಗುತ್ತೆ, ಇದರಿಂದ ಕೆಟ್ಟದಾಗುತ್ತೆ, ಏನೋ ಆಗುತ್ತೆ. ಸಪೋಸ್ ಒಂದು ಹೊಸ ಗಾಡಿ ತಗೊಂಡು ಹೋಗ್ತಾ ಇದ್ರೆ ಡಿಸಾಸ್ಟರ್ ಥಿಂಕಿಂಗ್ ಅಂದ್ರೆ ಆಕ್ಸಿಡೆಂಟ್ ಆಗೇ ಆಗುತ್ತೆ, ಆಕ್ಸಿಡೆಂಟ್ ಆಗೇ ಆಗುತ್ತೆ, ಆಕ್ಸಿಡೆಂಟ್ ಆಗೇ ಆಗುತ್ತೆ. ಆತರ ಅನ್ಕೊಂಡೊಂದು ಮೈಂಡ್ ಸೆಟ್ ಅಲ್ಲಿ ಹೊಸದಾಗಿ ಡ್ರೈವಿಂಗ್ ಕಲಿಯೋರು ಇರ್ಬಹುದು, ಅಥವಾ ಯಾರು ಹೊಸದಾಗಿ ಕೆಲ್ಸಕ್ಕೆ ಏನಾದ್ರು ಹೋಗ್ತಿರೋಂಥವ್ರು, ಅಥವಾ ಎಕ್ಸಾಮ್ ಬರೆಯೋ ಸ್ಟೂಡೆಂಟ್ಸ್ ಇರ್ಬಹುದು. ಸ್ಟಾರ್ಟಿಂಗ್ ಅಲ್ಲೇ ಸ್ಟೂಡೆಂಟ್ ಅದನ್ನು ನಾನ್ ಫೇಲ್ ಆಗ್ತೀನಿ ನಾನ್ ಫೇಲ್ ಆಗ್ತೀನಿ ಅನ್ಕೊಂಡು ಆ ವೈಬ್ರೇಷನ್ ಅಲ್ಲಿ ಓದ್ತಾ ಇದ್ರೆ, ಅಥವಾ ಆ ವೈಬ್ರೇಷನ್ ಅಲ್ಲಿ ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಖಂಡಿತ ಅವನು ಫೇಲ್ ಆಗೇ ಆಗ್ತಾನೆ. ಅಥವಾ ಹೊಸದಾಗಿ ಡ್ರೈವಿಂಗ್ ಕಲ್ತವನು ಅಯ್ಯೋ ನನಗೆ ಹೋಗ್ತಾ ಇದ್ದೀನಿ, ಆಕ್ಸಿಡೆಂಟ್ ಆಗುತ್ತೆ ಅನ್ಕೊಂಡ್ ಅವ್ನು ಹೋಗ್ತಾ ಇದ್ರೆ ಖಂಡಿತ ಆಕ್ಸಿಡೆಂಟ್ ಆಗೇ ಆಗುತ್ತೆ. ಇದು ಡಿಸಾಸ್ಟರ್ ಥಿಂಕಿಂಗ್. ಅಂದ್ರೆ ಬರೀ ಹಾಳಾಗುತ್ತೆ, ಸರಿ ಇರಲ್ಲ, ಈ ತರನೇ ಯೋಚನೆ ಮಾಡೋದು, ಇದು ಡಿಸಾಸ್ಟರ್ ಥಿಂಕಿಂಗ್ ಆಗುತ್ತೆ. ನೆಕ್ಸ್ಟ್ ನೆಗೆಟಿವ್ ಥಿಂಕಿಂಗ್. ನೆಗೆಟಿವ್ ಥಿಂಕಿಂಗ್ ಅಲ್ಲಿ ಏನಾಗುತ್ತೆ, ಆಗುತ್ತಾ, ಇದು ನನ್ ಕೈಯಲ್ಲಿ ಆಗುತ್ತಾ, ಇದನ್ನ ನಾನ್ ಮಾಡ್ತೀನಾ, ಯಾರೋ ಬಂದ್ ಇದಕ್ಕೆ ಇನ್ನೇನೋ ತೊಂದ್ರೆ ಕೊಟ್ರೆ, ಈ ತರ. ಅಂದ್ರೆ ಒಂದು ಹೋಪ್ಸೇ ಇರಲ್ಲ, ಚೆನ್ನಾಗ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸೇ ಇರಲ್ಲ. ಏನ್ ಕೆಲ್ಸ ಇಟ್ಕೊಂಡ್ರು, ಈಗಾಗ್ಲೇ ಹೇಳ್ದಂಗೆ ಓದೋ ವಿಷಯ ತಗೊಂಡ್ರೆ ಓದ್ತಾ ಇರ್ತಾರೆ, ಅಲ್ಲಿ ಮಧ್ಯದಲ್ಲಿ ಏನನ್ ಮನ, ನಾನ್ ಪಾಸ್ ಆಗ್ತೀನಾ, ನಾನ್ ಚೆನ್ನಾಗ್ ಬರೀತೀನಾ, ಕಷ್ಟ ಇರುತ್ತೇನೋ ಎಕ್ಸಾಮು, ಈ ತರ ಯೋಚನೆ ಮಾಡೋದು, ಇದೆಲ್ಲ ನೆಗೆಟಿವ್ ಥಿಂಕಿಂಗ್. ಯಾವ ಫೀಲ್ಡ್ ಅಲ್ಲಾರು ನೀವು ಇದನ್ನ ಅಪ್ಲೈ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮ್ಗೆ. ಡೇ ಟು ಡೇ ಲೈಫ್ ಅಲ್ಲಿ ನಾವೆಲ್ಲ ಇದೇ ತರನೇ ಯೋಚನೆ ಮಾಡ್ತಾ ಇರ್ತೀವಿ. ಅಂದ್ರೆ ಹೌಸ್ ವೈಫ್ ಆಗಿದ್ರೆ ಅವ್ರದೇ ತರವಾಗಿರೋ ಪ್ರಾಬ್ಲಮ್ಸ್, ವರ್ಕಿಂಗ್ ಆದ್ರೆ ಅವ್ರದೇ ಆ ತರ ಪ್ರಾಬ್ಲಮ್ಸ್. ಒಟ್ಟು ಏನು ಕಾಲಿಡುವಾಗ್ಲೂ ಕೆಲ್ಸ ಮುಂದಕ್ಕೆ ಹೆಜ್ಜೆ ಇಡ್ತೀವಿ, 4 ಹೆಜ್ಜೆ ಹಿಂದೆ ಆಲೋಚನೆ ಮಾಡ್ತೀವಿ, ಇದು ಹಾಳಾಗೋಗ್ಬಿಟ್ರೆ, ಅಥವಾ ಇನ್ಯಾರೋ ಏನಾರೋ ಅಂದ್ಬಿಟ್ರೆ, ಈ ತರದ್ದು. ಇದು ನೆಗೆಟಿವ್ ಥಿಂಕಿಂಗು. ಪಾಸಿಟಿವ್ ಥಿಂಕಿಂಗ್ ಏನು, ಇದ್ರಲ್ಲಿ ಏನ್ ಯೋಚನೆ ಮಾಡೋ ಕೆಲ್ಸಾನೇ ಇಲ್ಲ, ಎಲ್ಲ ಒಳ್ಳೇದೇ ಆಗತ್ತೆ, ನನ್ನಿಂದಾನು ಬೇರೆಯವ್ರಿಗೆ ತೊಂದ್ರೆ ಆಗಲ್ಲ, ಬೇರೆಯವರಿಂದನೂ ನನಗ್ ತೊಂದ್ರೆ ಆಗೋದಿಲ್ಲ, ಈ ಕೆಲ್ಸ ನಾನು ಮಾಡೇ ಮಾಡ್ತೀನಿ, ಹಾಗೇ ಆಗುತ್ತೆ ಅನ್ಕೊಂಡು ಹೆಜ್ಜೆ ಮುಂದಿಟ್ರೆ ಖಂಡಿತ ಆ ಕೆಲ್ಸ ಹಾಗೆ ಆಗುತ್ತೆ. ಇದು ಪಾಸಿಟಿವ್ ಥಿಂಕಿಂಗು. ನಾವು ಪ್ರತಿಯೊಂದು ಜೀವನದಲ್ಲಿ ಏನ್ ಕೆಲಸ ಮಾಡಕ್ ಮುಂಚೆನೂ ನಮ್ಗೆ ಈ ಅಟ್ಲೀಸ್ಟ್ ಈ ಪಾಸಿಟಿವ್ ಥಿಂಕಿಂಗ್ ನಾವು ಬೆಳೆಸ್ಕೋಬೇಕು. ನಾನಿವತ್ ಧ್ಯಾನ ಮಾಡ್ತಾ ಇದ್ದೀನಿ, ಮಾಡೇ ಮಾಡ್ತೀನಿ, 41 ದಿನ ಮಾಡ್ತೀನಿ, ಏನಾದ್ರೂ ಆಗ್ಲಿ, ಏನ್ ಕಷ್ಟನಾದ್ರು ಬರ್ಲಿ, ಏನಾದ್ರು ಆಗ್ಲಿ 41 ದಿನ ನಾನು ಎದ್ದೇಳ್ತೀನಿ, ಮಾಡೇ ಮಾಡ್ತೀನಿ ಧ್ಯಾನ, ಅಷ್ಟೇ ಅನ್ಕೋಬೇಕು. ಇನ್ ಅದ್ರಲ್ಲಿ ಮಾಡ್ತೀನಾ, ನನ್ ಕೈಯಲ್ಲಿ ಆಗುತ್ತಾ, ನನಗ್ ಕೂರಕ್ ಆಗುತ್ತಾ ಅಷ್ಟೊತ್ತು, ಇದೆಲ್ಲ ಬೇಡವೇ ಬೇಡ. ಅಥವಾ ಆ ಟೈಮಲ್ಲಿ ಇನ್ಯಾರು ಬಂದ್ಬಿಟ್ರೆ, ಆ ಟೈಮಲ್ಲಿ ಇನ್ನೇನೋ ಕೆಲ್ಸ, ಆ ತರದೆಲ್ಲ ಒಂದು ನೆಗೆಟಿವ್ ಥಾಟ್ಸ್ ಅಲ್ಲಿ ಕೊಡ್ಲೇಬಾರ್ದು. ಜಸ್ಟ್ ನಾನ್ ಮಾಡ್ತೀನಿ ಅಂದ್ಮೇಲೆ ಮಾಡ್ತೀನಿ, ಎಕ್ಸಾಮ್ ಬರಿತೀನಿ ಅಂದ್ಮೇಲೆ ಬರಿತೀನಿ, ಪಾಸ್ ಆಗ್ತೀನಿ, ಪಾಸ್ ಆಗೇ ಆಗ್ತೀನಿ, ಇಲ್ಲ ಫಸ್ಟ್ ಕ್ಲಾಸ್ ಬರ್ತೀಯಾ, ಫಸ್ಟ್ ಕ್ಲಾಸ್ ಬಂದೇ ಬರ್ತೀನಿ. ಇದು ಪಾಸಿಟಿವ್ ಥಿಂಕಿಂಗ್. ನೆಕ್ಸ್ಟ್ ಮಿರಾಕ್ಯುಲಸ್ ಥಿಂಕಿಂಗ್. ಮಿರಾಕ್ಯುಲಸ್ ಥಿಂಕಿಂಗ್ ನೀವ್ ಅನ್ಕೋಬಹುದು ಇದೆಲ್ಲ ಸುಮ್ನೆ ಮಾತಾಡ್ತಾರೆ, ಆಗಲ್ಲ, ಇದೆಲ್ಲ ಆಗುತ್ತೆ ಅನ್ಕೋಬಹುದು, ಆದ್ರೆ ತುಂಬಾ ಪವರ್ ಇದೆ ಮಿರಾಕ್ಯುಲಸ್ ಥಿಂಕಿಂಗು. ಏನು ಮಿರಾಕ್ಯುಲಸ್ ಥಿಂಕಿಂಗು, ಈಗ ಓದ್ತಾ ಇರ್ತಾನೆ, ಒಂದು ಆವರೇಜ್ ಸ್ಟೂಡೆಂಟ್ ಓದ್ತಾ ಇರ್ತಾರೆ, ಆದ್ರೆ ಅಲ್ಲಿ ಥಿಂಕಿಂಗ್ ಮಾಡಕ್ ಯಾರಿಗೂ ಏನ್ ದುಡ್ಡು ಕೊಡ್ಬೇಕಾಗಿಲ್ಲ ಅಲ್ವಾ. ನಾನ್ ಫಸ್ಟ್ ರ್ಯಾಂಕ್ ಬರ್ತೀನಿ, ಫಸ್ಟ್ ರ್ಯಾಂಕ್ ಬಂದೇ ಬರ್ತೀನಿ ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ, ಯಾಕೆ ಅನ್ಕೋಬಾರ್ದು. ಅನ್ಕೊಂಡಾಗ ರಿಸಲ್ಟ್ಸು ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಚೆನ್ನಾಗೇ ಬರುತ್ತೆ. ಮನೆ ಕಟ್ಟೋ ಥಾಟ್ ಯಾರಿಗೂ ಇರುತ್ತೆ, ನಾನೊಂದ್ ಬಂಗ್ಲೆ ಕಟ್ತೀನಿ ಅನ್ಕೊಳಕ್ ಏನಂತೆ ಕಷ್ಟ, ನಾನೊಂದ್ ಬಂಗ್ಲೆ ಕಟ್ತೀನಿ, ಎಲ್ಲಿಂದನೋ ಬರುತ್ತೆ ದುಡ್ಡು, ಬಂದೇ ಬರುತ್ತೆ. ಅವಾಗ ನಾವು ಅನ್ಕೊಳ್ಳೋದು ಇಂಪಾರ್ಟೆಂಟು, ನಾವೊಂದ್ ಥಾಟ್ ಹಾಕೋದು ಇಂಪಾರ್ಟೆಂಟ್ ಅಷ್ಟೇ, ಹಾಗೆ ಆಗುತ್ತೆ. ಧ್ಯಾನ ಮಾಡ್ತಾ ಇದ್ದೀನಿ, ನಾನ್ 4 ಜನಕ್ಕೆ ಹೇಳ್ಕೊಡ್ತೀನಿ, ಇನ್ನ ಈಗ ಶುರು ಮಾಡಿದೀರಾ, ಆದ್ರೂ ಅನ್ಕೊಳ್ಳಿ ನಾನ್ ಧ್ಯಾನ ಮಾಡ್ತೀನಿ, ನಾನ್ 4 ಜನಕ್ಕೆ ಈ ಧ್ಯಾನನ ಹೇಳ್ಕೊಡ್ತೀನಿ ಅಂತ ಅನ್ಕೊಂಡಾಗ, ಇಲ್ಲಿ ನಿಮ್ಮ ರೆಗ್ಯುಲರ್ ಆಗಿ ನೀವು ಮಾಡೋ ಧ್ಯಾನ ಸಾಧನೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟ ಅನ್ಕೊಂಡ್ರು ಸಾಕು,
ನಾನ್ ಧ್ಯಾನ ನಾಳೆಯಿಂದ ಇವತ್ತಿಂದ ಧ್ಯಾನ ಮಾಡ್ತಾ ಇದ್ದೀನಿ, ಈ ಧ್ಯಾನನ ನಾನ್ 4 ಜನಕ್ಕೆ ಹೇಳ್ಕೊಡ್ತೀನಿ. ಅಷ್ಟೇ ಮಿರಾಕ್ಯುಲಸ್ ಥಿಂಕಿಂಗು. ನೀವ್ ಹೇಳ್ಕೊಡ್ತಿರೋ ಬಿಡ್ತಿರೋ ಆ ಥಾಟ್ ಒಳಗ್ ಬೇಡವೇ ಬೇಡ, ಮಾಡ್ತೀನಿ, ಹೇಳ್ಕೊಡ್ತೀನಿ, ಅದ್ ಹೇಗೋ ಆಗುತ್ತೆ. ನಿಮಗೆಲ್ಲಾನು ಅದಕ್ಕೆ ಅನುಕೂಲಕರವಾಗಿನೇ ಇರುತ್ತೆ, ಆಗ್ತಾ ಇರುತ್ತೆ, ನಡೀತಾ ಇರುತ್ತೆ. ಇಷ್ಟೇ. ಇವಾಗ ಡ್ರೈವಿಂಗ್ ಹೊಸದಾಗಿ ಕಲಿತಿರ್ಬೋದು, ಆದ್ರೂ ಟೆನ್ಷನ್ ಬೇಡ. ನಾನು ಇವತ್ತು ಇಲ್ಲಿಂದ ನಾನೇ ಡ್ರೈವ್ ಮಾಡ್ಕೊಂಡು ಇವತ್ತು 1/4 ಗಂಟೆಲಿ ನಾನು ಯಾವ್ದೋ ಒಂದು ಡೆಸ್ಟಿನಿ ಇಟ್ಕೊಳ್ಳಿ, ಅದಕ್ಕೆ ಟೈಮ್ ಆಕ್ಚುಲಿ 60 ಮಿನಿಟ್ಸ್ ತಗೊಳ್ತಾ ಇರುತ್ತೆ ಡ್ರೈವಿಂಗ್ ಅಲ್ಲಿ. ಆದ್ರೆ ನೀವೊಂದು ಥಾಟ್ ಹಾಕೊಳ್ಳಿ, ನಾನೊಂದು 50 ನಿಮಿಷಕ್ಕೆ ಹೋಗ್ತೀನಿ ಅಲ್ಲಿ ಕಾನ್ಫಿಡೆನ್ಸ್ ಆಗಿ, ಚೆನ್ನಾಗಿ ಡ್ರೈವ್ ಮಾಡ್ತೀನಿ. ಈ ತರ ಒಂದು ಮಿರಾಕ್ಯುಲಸ್ ಥಿಂಕಿಂಗ್ ಇಟ್ಕೊಳ್ಳಿ. ಅಯ್ಯೋ ನನ್ ಕೈಯಲ್ಲಾಗುತ್ತಾ, ನಿನ್ನೆಯಿಂದ ಕಲ್ತಿದ್ದೀನಿ, ಇವತ್ತಾಗುತ್ತಾ? ಆ ತರ ಹಿಂದಕ್ಕೆ ಹೋಗ್ಲೇಬಾರ್ದು. ಆ ಡಿಸಾಸ್ಟರ್ ಥಾಟ್ಸು, ನೆಗೆಟಿವ್ ಥಾಟ್ಸು ನಿಮಗೆ ಬರ್ಲೇಬಾರ್ದು ಮಾಸ್ಟರ್ಸ್. ಸೊ ಇದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಪಾಸಿಟಿವ್ ಥಾಟ್ಸ್, ಮಿರಾಕ್ಯುಲರ್ ಥಿಂಕಿಂಗ್, ಇದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಮಾಸ್ಟರ್ಸ್. ಸೊ